ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ಮಕ್ಕಳಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಚಿಲ್ಡ್ರನ್ಸ್ ಡೇ ಆಗಿರೋದ್ರಿಂದ ಅದರ್ ರಿಲೇಟೆಡ್ ಒಂದು ಟಾಪಿಕ್ಗೆ ನಿಮ್ಮ ಜೊತೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಎಲ್ಲ ಹೆಣ್ಮಕ್ಳ ತಾಯಿನೂ ನೋಡಬೇಕಾಗಿರುವಂಥ ವೀಡಿಯೋ, ಆಯಿತಾ? ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ಗಂಡು ಮಕ್ಕಳ ತಾಯಿ ಅಂದರೆ ಹೇಗಿರಬೇಕು, ಮಕ್ಕಳಿಗೆ ಯಾವ ರೀತಿ ಏನು ಕಲಿಸ್ಬೇಕು, ಯಾವ ಏಜಲ್ಲಿ ಯಾವ ರೀತಿ ಇರಬೇಕು ಮಕ್ಕಳ ಜೊತೆ, ಯಾವ ಏಜಲ್ಲಿ ಯಾವ ಮಕ್ಕಳಿಗೆ ಯಾವ ರೀತಿ ಕಲಿಸ್ಬೇಕು, ಸೊ ಅದೆಲ್ಲ ಇವತ್ತಿನ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾನು ಫಸ್ಟ್ ಏನಕ್ಕೆ ಹೆಣ್ಮಕ್ಳ ತಾಯಿಯಾಗಿ ಯಾವ ರೀತಿ ಡೀಲ್ ಮಾಡಬೇಕು, ನಾವು ಹೆಣ್ಮಕ್ಳ ತಾಯಿಯಾಗಿ ನಾವು ಯಾವ ರೀತಿ ಇರಬೇಕು ಅಂತ ಏನಕ್ಕೆ ಸೆಲೆಕ್ಟ್ ಮಾಡಿಕೊಂಡೆ ಅಂದರೆ, ನನಗೂ ಇಬ್ಬರು ಹೆಣ್ಮಕ್ಳು, ನಿಮಗೆಲ್ಲರಿಗೂ ಗೊತ್ತು. ಸೊ ನನಗೆ ಪರ್ಸ್ನಲಿ ಗೊತ್ತು ಯಾವ ರೀತಿ ಹ್ಯಾಂಡ್ಲ್ ಮಾಡಿದ್ರೆ ಮಕ್ಕಳು ಯಾವ ರೀತಿ ಇರ್ತಾರೆ, ನಾನು ಯಾವ ರೀತಿ ಚೇಂಜ್ ಆದೆ ಡೇ ಬೈ ಡೇ. ಆ ಥರ ಚೇಂಜ್ ಆಗಿರೋದ್ರಿಂದ ಮನೇಲಿ ಹಿಂಗೆ ವಾತಾವರಣ ಚೇಂಜ್ ಆಯಿತು. ಅದ್ರ ಜೊತೆ ಅದೆಲ್ಲ ನಿಮ್ಮ ಜೊತೆನೂ ಶೇರ್ ಮಾಡಿಕೊಂಡ್ರೆ ಸುಮಾರು ಜನಕ್ಕೆ ಯೂಸ್ ಡೆಫಿನೆಟ್ಲಿ ಆಗುತ್ತೆ. ಅದು ಕಷ್ಟ ಏನಾಗೋದು ಅಂದರೆ, ಆ್ಯಕ್ಚುಲಿ ಚಿಕ್ಕ ಮಕ್ಕಳನ್ನ ಬೆಳೆಸೋದು ಕಷ್ಟ ಅಂತ ಹೇಳ್ತಾರೆ. ನನ್ನ ಪ್ರಕಾರ ದೊಡ್ಡವ್ರು ಆಗ್ತಾ ಒಂದು 6th 7th 8th 9th ಈ ಥರ ಒಂದು 6th ಸ್ಟ್ಯಾಂಡರ್ಡ್ ಮೇಲೆ ಬೆಳೆಸೋದು ತುಂಬಾ ಕಷ್ಟ. ಫಸ್ಟೆಲ್ಲ ಒಂದು 10th ಮೇಲೆ ಬೆಳೆಸೋದು ಕಷ್ಟ ಅಂತಿದ್ರು. ಈಗ ಆ ಥರ ಇಲ್ಲ. 6th ಸ್ಟ್ಯಾಂಡರ್ಡ್ ದಾಟಿದ್ದಾರೆ ಅಂದ್ರೆ ಅವ್ರಿಗೆ ಬೇರೆ ಎಲ್ಲ ಪ್ರಾಬ್ಲಮ್ಸ್ ಅಂತ ಅಲ್ಲ, ಸೊಸೈಟಿಯಿಂದ ಪ್ರಾಬ್ಲಮ್ ಬರುತ್ತೆ, ಸೇಫ್ಟಿ ಪ್ರಾಬ್ಲಮ್ ಅದು ಸೆಕೆಂಡರಿ. ಬಟ್ ಅವರಲ್ಲೇ ಒಂಥರ ಮೆಚುರಿಟಿ ಬಂದಿರುತ್ತೆ, ಒಂಥರ ಥಿಂಕಿಂಗ್ ಪ್ಯಾಟರ್ನ್ ಚೇಂಜ್ ಆಗಿರುತ್ತೆ. ಸೊ ಅದ್ರ ಪ್ರಕಾರ ನಾವು ಥಿಂಕಿಂಗ್ ಪ್ಯಾಟರ್ನ ಚೇಂಜ್ ಮಾಡ್ಕೋಬೇಕು, ಅದ್ರ ಪ್ರಕಾರ ನಾವು ನಡ್ಕೋಬೇಕಾಗತ್ತೆ. ಸೊ ಅದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ಫಸ್ಟ್ ನಾನು ಟಿಪ್ ಏನು ಹೇಳೋದು ಅಂದರೆ, ನೀವು ಆ್ಯಸ್ ಎ ತಾಯಿಯಾಗಿ ಡೆಫಿನೆಟ್ಲಿ ಒಂದು ಒಳ್ಳೆ ಬಾಂಡಿಂಗ್ನ ಅವ್ರ ಜೊತೆ ಬೆಳೆಸ್ಕೊಳ್ಳೇಬೇಕು. ಅದು ಹೇಗೆ ಬರೋದು ಅಂದರೆ, ಮಾತಿನ ಮೂಲಕನೇ ನೀವು ಅವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡಲೇಬೇಕು. ಅಂದರೆ ಅವ್ರು ಬೆಳಗ್ಗೆಯಿಂದ ಕಾಲೇಜ್ಗೆ ಹೋಗಿರ್ತಾರೆ, ಸ್ಕೂಲ್ಗೆ ಹೋಗಿರ್ತಾರೆ, ಅವ್ರದ್ದು ತಲೆಯಲ್ಲಿ ಎಷ್ಟೊಂದು ಥಾಟ್ ಪ್ರೊಸೆಸ್ ನಡೀತಾ ಇರುತ್ತೆ, ಎಷ್ಟೊಂದು ಸಿಚುವೇಶನ್ಸ್ ಆಗಿರುತ್ತೆ, ಎಷ್ಟೊಂದು ಜನಗಳನ್ನ ಅವರು ನೋಡಿರ್ತಾರೆ, ಆಯಿತಾ? ಸೊ ಅದನ್ನೆಲ್ಲ ಯಾರ ಜೊತೆ ಟ್ರಸ್ಟ್ ಮಾಡೋ ವ್ಯಕ್ತಿ ಹತ್ರ ಹೇಳ್ಕೊಬೇಕು ಅಂತ ಅನಿಸ್ತಾ ಇರುತ್ತೆ. ಆಮೇಲೆ ಜಡ್ಜ್ ಮಾಡದೇ ಇರೋವಂಥ ವ್ಯಕ್ತಿ ಹತ್ರ ಹೇಳ್ಕೊಬೇಕು ಅಂತ ಅನಿಸ್ತಾ ಇರುತ್ತೆ. ಎಲ್ಲ ಫ್ರೆಂಡ್ಸ್ ಹತ್ರ ಹೇಳ್ಕೊಬೋದು ಅವರು, ಇಲ್ಲ ಅಂತಲ್ಲ, ಬಟ್ ಎಲ್ಲ ಫ್ರೆಂಡ್ಸು ಕರೆಕ್ಟಾಗಿ ಗೈಡ್ ಮಾಡ್ತಾರೆ ಅಂತ ಇಲ್ಲ. ಆಮೇಲೆ ಎಲ್ಲ ವಿಷಯಗಳನ್ನೂ ಅಷ್ಟು ಹೇಳ್ಕೊತಾರೆ ಇಲ್ಲ ಅಂತಲ್ಲ, ಬಟ್ ಕಂಪ್ಲೀಟಾಗಿ ಫಾದರ್ ಹತ್ರನೂ ಹೇಳ್ಕೊಡೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೇ ಫಸ್ಟ್ ತುಂಬ ಇಂಪಾರ್ಟೆಂಟ್ ಏನು ಅಂದರೆ, ನಿಮ್ಮ ಮಗಳ ಮಾತುಗಳನ್ನ ಕೇಳಿ. ಡೈಲಿ ಒಂದಿನ ಬಿಟ್ಟದ್ದು ಅಂತಲ್ಲ, ಅವ್ರ ಜೊತೆ ಡೈಲಿ ಅವಳು ಏನು ಹೇಳ್ತಾಳೆ, ಅವಳ ಫೀಲಿಂಗ್ಸ್ ಏನು, ಅವಳಿಗೇನು ಸಿಚುವೇಶನ್ಸ್ ನೋಡಿದ್ಲು, ಅವಳ ಅಭಿಪ್ರಾಯ ಏನು, ಈಗ ಯಾರೋ ಏನೋ ಕ್ಲಾಸಲ್ಲಿ ಏನೋ ಆಗಿರುತ್ತೆ, ಅಥವಾ ಯಾವುದೋ ಟೀಚರ್ ಬಗ್ಗೆನೇ ಹೇಳ್ತಾ ಇರ್ಬೋದು, ಯಾವುದೋ ಫ್ರೆಂಡ್ಸ್ ಬಗ್ಗೆನೇ ಹೇಳ್ಬೋದು, ಅವಳ ಸ್ಟಡೀಸ್ ಬಗ್ಗೆನೇ ಹೇಳ್ಬೋದು, ಅವಳ ಅಭಿಪ್ರಾಯ ಏನು, ಅವಳ ಥಾಟ್ ಪ್ರೊಸೆಸ್ ಏನು, ಹಿಂಗೆ ಥಿಂಕ್ ಮಾಡ್ತಿದ್ದಾಳೆ ಅವಳು, ಇದೆಲ್ಲ ನಮಗೆ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಅವಳು ಯಾವ ರೀತಿ ಮಾತಾಡ್ತಿದ್ದಾಳಲ್ಲ ಅದನ್ನು ತುಂಬ ಒಂಥರ ಕಟ್ನಿಟ್ ಮಾಡಬೇಕು, ಒಂಥರ ರೆಸ್ಟ್ರಿಕ್ಷನ್ ಮಾಡೋವಂಥದ್ದು. ಈ ಹೆಣ್ಮಗಳು ನೀನು ಈ ಥರ ಎಲ್ಲ ಮಾತಾಡಬೇಡ. ಅವಳಿಗೆ ಏನು ಅನಿಸುತ್ತೋ ಮನಸ್ಸು ಬಿಚ್ಚಿ ಒಬ್ಬರ ಜೊತೆ ನಾನು ಮಾತಾಡಬೇಕಲ್ವ ಜಗತ್ತಲ್ಲಿ. ಅವಳೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅವಳು ಏನೋ ಒಂದು ರಾಂಗಾಗಿ ಬೆಳೆಯೋ ಬದಲು, ಅವಳ ಮೈಂಡಲ್ಲಿ ಏನು ಓಡ್ತಾ ಇದೆ ಅದನ್ನು ಅವಳು ಓಪನ್ನಾಗಿ ಒಬ್ಬರ ಹತ್ರ ಹೇಳ್ಕೊಬೋದು. ಅಂದರೆ ಅದು ತಾಯಿನೇ ಅನ್ನೋ ಲೆವೆಲ್ಗೆ ಬಾಂಡಿಂಗ್ ನಾವು ಬೆಳೆಸ್ಕೋಬೇಕು. ಪ್ರಪಂಚದಲ್ಲಿ ಯಾರೇ ಏನೇ ಇದ್ದರೂ ಕೂಡ, ಇಲ್ಲ ನಾನು ಕಾನ್ಫಿಡೆಂಟಾಗಿ ಏನೋ ಒಂದು ಫಿಲ್ಟರ್ ಇಲ್ಲದೇ ಅಮ್ಮನ ಹತ್ರ ಹೇಳ್ಕೊಬೋದು, ಅಮ್ಮ ನನ್ನನ್ನು ಜಡ್ಜ್ ಮಾಡಲ್ಲ ಅನ್ನೋ ಲೆವೆಲ್ಗೆ ಅಷ್ಟು ನಾವು ಅವ್ರಿಗೆ ಒಳ್ಳೆ ಬಾಂಡಿಂಗ್ನ ಬೆಳೆಸ್ಕೋಬೇಕು. ಆಮೇಲೆ ಇರೋದು ಕಾಮನ್, ನಾನು ಹೇಳೋದೀಗ ನನ್ನೊಂದು ತಾಯಿಯಾಗಿ ನಾವು ಬೈಬಾರ್ದು, ಒಂಥರ ಹೊರಟಾಗಿ ಮಾತಾಡಬಾರ್ದು, ಬುದ್ಧಿ ಹೇಳಬಾರ್ದು, ಅವರು ಹೇಳಿದ್ದಕ್ಕೆಲ್ಲ ಹ್ಞೂ ಅನ್ಬೇಕು, ಅದು ಸಾಧ್ಯನೇ ಇಲ್ಲ. ಬಟ್ ನಾವು ಏನೋ ಒಂದು ಬುದ್ಧಿ ಹೇಳ್ತಾ ಇದ್ದೀವಿ, ಅವ್ರಿಗೆ ಬೈತಾ ಇದ್ದೀವಿ, ಅವ್ರು ಏನೋ ಅಂದಿದ್ದಕ್ಕೆ ನಾವು ಇಲ್ಲ ಅಂತಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಅಂದರೆ ಅದಕ್ಕೇನೋ ಒಂದು ರೀಸನ್ ಇದೆ ಅಂತ ನಾವು ಯಾವಾಗ ಅವ್ರಿಗೆ ಕನ್ವಿನ್ಸ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀವಿ, ಅವ್ರಿಗೆ ನಮ್ಮ ಜೊತೆ ಬಾಂಡಿಂಗ್ ಚೆನ್ನಾಗಾಗುತ್ತೆ. ಈಗ ನೋಡಿ, ಅವಳು ಏನೋ ಅಂತ ಕೇಳ್ತಾಳೆ ಅಂತ ಹೇಳ್ಕೊಳ್ಳಿ, ಮಗಳು ಏನೋ ಅಂತ ಕೇಳ್ತಾಳೆ, ನಾನು ಇಲ್ಲ ಅಂತಲೇ ಸುಮಾರು ಇಲ್ಲ ಅಂತಲೇ ಹೇಳಿರ್ತೀನಿ. ಬಟ್ ಇಲ್ಲ ಅಂತ ಹೇಳಿ ಸ್ಟಾಪ್ ಆಗಬಾರ್ದು. ಯಾಕೆ ಇಲ್ಲ, ಯಾಕೆ ಬೇಡ ಅನ್ನೋದನ್ನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿ ಕನ್ವಿನ್ಸ್ ಮಾಡಿದ್ರೆ ಬಾಂಡಿಂಗ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಅವಳು ಹೇಳಿದ್ದಕ್ಕೆಲ್ಲ ಹ್ಞೂ ಅಂದಿದ ತಕ್ಷಣ ನಮ್ಮ ಬಾಂಡಿಂಗ್ ಚೆನ್ನಾಗಾಗುತ್ತೆ ಅಂತ ಏನಿಲ್ಲ. ನೆಕ್ಸ್ಟ್ ಥರ್ಡ್ ಇಂಪಾರ್ಟೆಂಟು, ಬೆಳೀತಾ ಆ್ಯಕ್ಚುಲಿ ಮಕ್ಕಳಿಗೆ ಚಿಕ್ಕ ಮಕ್ಕಳಿದ್ದಾಗ, ಹೆಣ್ಮಕ್ಳಿಗೆ ಚಿಕ್ಕ ಮಕ್ಕಳಿದ್ದಾಗ
ಕೆಲವು ಆಸ್ಪೆಕ್ಟ್ಸ್ನ ಹೇಳ್ಕೋಬೇಕು. ಹೆಂಗೆ ಮಾತಾಡೋದು, ಹೆಂಗೆ ಕುತ್ಕೊಳ್ಳೋದು, ಹೆಂಗೆ ನಡ್ಕೋಬೇಕು, ಆಮೇಲೆ ಯಾವ ರೀತಿ ಸೇಫ್ಟಿ ಆಸ್ಪೆಕ್ಟ್ಸ್ ಇರುತ್ತೆ ಅದೆಲ್ಲನೂ. ಬಟ್ ಬೆಳೀತಾ 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 ಅವ್ರಿಗೆ ಈಗ ನೋಡಿ, ಅವರು ಮುಂದೆ ಒಂದು ದಿನ ಮದುವೆ ಆಗ್ತಾರೆ, ಗಂಡನ ಮನೆಗೆ ಹೋಗ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ, ಹೈಯರ್ ಸ್ಟಡೀಸ್ಗೆ ಹೋಗ್ತಾರೆ, ಏನೋ ಒಂದು ಡಿಫ್ರೆಂಟ್ ಆಸ್ಪೆಕ್ಟಲ್ಲಿ ಡಿಫ್ರೆಂಟ್ ಫೀಲ್ಡ್ಸಲ್ಲಿ ಅವ್ರು ಹೋಗ್ತಾ ಇರ್ತಾರೆ. ಆಗ ಆ ಥರ ಸಿಚುವೇಶನ್ಸಲ್ಲಿ ಅವಳ ಸೆಲ್ಫ್ ರೆಸ್ಪೆಕ್ಟ್ ಎಷ್ಟು ಇಂಪಾರ್ಟೆಂಟು, ಯಾವ ರೀತಿ ಅದನ್ನು ಮೇಂಟೈನ್ ಮಾಡ್ಕೋಬೇಕು. ಕೆಲವರೆಲ್ಲ ಮಕ್ಕಳು ನಾನು ನೋಡಿದ್ದೀನಿ ಆ್ಯಕ್ಚುಲಿ, ಹೆಣ್ಮಕ್ಳು ತುಂಬ ಮಾತಾಡೋದು, ಆಮೇಲೆ ಏನೋ ಒಂದು ಅವ್ರಿಗೆ ಅಂತ ಒಂದು ಸೆಲ್ಫ್ ರೆಸ್ಪೆಕ್ಟೇ ಇರಲ್ಲ. ಒಂದು ಏನೋ ಒಂದು ಫ್ರೆಂಡ್ಸು ಟೂ ಬಿಟ್ಟಿರ್ತಾರೆ ಅಂದ್ಕೊಳ್ಳಿ, ಗೋಗರಿತಾ ಇರ್ತಾರೆ. ನಾನು ಹೇಳೋದೇನು ಅಂದರೆ, ಒಂದು ಏಜ್ವರೆಗೂ ಅದೆಲ್ಲ ಚಿಕ್ಕ ವಯಸ್ಸವರೆಗೂ ಕಾಮನ್, ಅದು ಒಂದು ಟೂ ಬಿಡೋದು, ಏನೋ ಬಿಡೋದು ಅಂತ. ಬಟ್ ದೊಡ್ಡವ್ರು ಆಗ್ತಾ ಒಂದು ಡಿಗ್ರಿಗೆ ಹೋಗ್ತಾ ಇದ್ದಾರೆ, ಒಂದು ಏಜು ಮೆಚುರಿಟಿ ಬರ್ತಾ ಇದೆ ಅಂದರೆ ಅವ್ರಿಗೆ ಸೆಲ್ಫ್ ರೆಸ್ಪೆಕ್ಟ್ ಎಷ್ಟು ಇಂಪಾರ್ಟೆಂಟು, ಅವರು ರೆಸ್ಪೆಕ್ಟ್ಫುಲ್ಲಾಗಿ ಯಾವ ರೀತಿ ನಡ್ಕೋಬೇಕು, ರೆಸ್ಪೆಕ್ಟ್ಫುಲ್ಲಾಗಿ ಯಾವ ರೀತಿ ಮಾತಾಡಬೇಕು, ಇದೆಲ್ಲ ತುಂಬಾ ಇಂಪಾರ್ಟೆಂಟು. ಅದಕ್ಕಿಂತ ನೆಕ್ಸ್ಟು ಅವಳಿಗೆ ಒಂದು ಕಾನ್ಫಿಡೆನ್ಸ್ ಬರೋ ರೀತಿ ಸಣ್ಣ ಪುಟ್ಟ ಕೆಲಸಗಳನ್ನ ಹೇಳ್ತಾ ಇರಬೇಕು. ಅಂದರೆ ಹೋಗಿ ಅಂಗಡಿಯಿಂದ ಏನಾದ್ರು ತೊಗೊಂಡು ಬಾ, ಆಮೇಲೆ ಏನೋ ಒಂದು ಅವಳು ಇಂಡಿಪೆಂಡೆಂಟಾಗಿ ಡಿಸಿಷನ್ ತೊಗೊಂಡು ಮಾಡುವಂಥ ಕೆಲಸಗಳನ್ನ ಹೇಳ್ತಾ ಇರಬೇಕು ಅವಳಿಗೆ. ಆ ಥರ ಬಂದಾಗ ಅವಳಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ನಾವು ಎಲ್ಲ ಟೈಮಲ್ಲೂ, ಎಸ್ಪೆಷಲಿ ಹೆಣ್ಮಕ್ಳಿಗೆ, ನಿಮಗೆ ಗೊತ್ತದು, ಎಲ್ಲ ಏಜಲ್ಲೂ ಅವ್ರ ಜೊತೆ ಇರಲ್ಲ. ನಾವು ಆ್ಯಸ್ ಎ ಪೇರೆಂಟಾಗಿ ನಾವು ಎಲ್ಲ ಏಜ್ವರೆಗೂ ಅವ್ರ ಜೊತೆ ಇರೋಕ್ಕಾಗಲ್ಲ. ಮದುವೆ ಆಗಿದ ತಕ್ಷಣ ಅವ್ರು ಇಂಡಿಪೆಂಡೆಂಟಾಗಿ ಲೈಫ್ನ ಲೀಡ್ ಮಾಡ್ತಿರ್ತಾರೆ. ಗಂಡನ ಮನೆಗೆ ಹೋದಾಗ ಯಾವ ರೀತಿ ಕಾನ್ಫಿಡೆಂಟಾಗಿ ಲೈಫ್ನ ಲೀಡ್ ಮಾಡಬೇಕು, ಇದೆಲ್ಲ ಅವ್ರಿಗೆ ಹೇಳ್ಕೊಡ್ಬೇಕು. ಕಾನ್ಫಿಡೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಅವ್ರಿಗೆ ಧೈರ್ಯ ಇದೆ, ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇದೆ ಅಂದರೆ ಎಂಥ ಲೈಫ್ ಸಿಚುವೇಶನ್ಸ್ ಬಂದರು, ಟಫ್ ಸಿಚುವೇಶನ್ಸ್ ಬಂದರು, ಇನ್ಫ್ಯಾಕ್ಟ್ ಅದನ್ನು ಧೈರ್ಯವಾಗಿ ಅವರು ಫೇಸ್ ಮಾಡ್ತಾರೆ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟು, ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ಬರೂ ಈಕ್ವಲ್ಲು. ಅದು 100% ಹೌದು, ಇಲ್ಲ ಅಂತಲ್ಲ. ಬಟ್ ಏನೇ ಇದ್ದರೂ ಕೂಡ ಈಗಿನ ಕಾಲದಲ್ಲಂತೂ ಎಲ್ಲ ಫೀಲ್ಡಲ್ಲೂ ಹೆಣ್ಮಕ್ಳು ತುಂಬಾ ಅಚೀವ್ ಮಾಡಿದ್ದಾರೆ. ಇಂಥ ಫೀಲ್ಡಲ್ಲಿ, ಇಂಥ ಪ್ರೊಫೆಷನಲ್ಲಿ ಅವರು ಇಲ್ಲ ಅನ್ನೋಂಗೆ ಇಲ್ಲ. ಎಲ್ಲ ಫೀಲ್ಡಲ್ಲೂ ಅವರು ಅಚೀವ್ಮೆಂಟ್ ಮಾಡಿದ್ದಾರೆ. ಬಟ್ ಆದರೂ ಕೂಡ ಎಲ್ಲೇ ಏನೇ ಅಚೀವ್ಮೆಂಟ್ ಮಾಡಿದ್ರೂ ಕೂಡ, ಎಲ್ಲೇ ಏನೇ ಹೋದರೂ ಕೂಡ ಹೆಣ್ಮಕ್ಳು ಸ್ವಲ್ಪ ಸೇಫ್ಟಿ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಬಗ್ಗೆ ಎಷ್ಟೇ ಡಿಬೇಟ್ ಮಾಡಿದ್ರೂ ಅದೇನೋ ವೀಕ್ನೆಸ್ ಅಲ್ಲ. ನಮ್ಮ ಬಗ್ಗೆ ಈಗ ನಾವು ಸೆಲ್ಫ್ ಕೇರ್ ತೊಗೊತೀವಿ ಅಲ್ವಾ. ಸೊ ಅದೇ ಥರ ಹೆಣ್ಮಕ್ಳು ಕೂಡ ನಾವು ಹೇಳ್ಕೊಡ್ಬೇಕು, ಈ ಥರ ಹೋಗು. ಈಗ ನಾವೊಂದು ಮ್ಯೂಸಿಕ್ ಕ್ಲಾಸಿಗೆ ಕಳಿಸ್ತೀವಿ, ಏನೋ ಒಂದು ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ತೀವಿ, ಕಂಪ್ಯೂಟರ್ ಕ್ಲಾಸಿಗೆ ಕಳಿಸ್ತೀವಿ, ಹೋಗಬೇಡ ಅನ್ನೋದು ತಪ್ಪಾಗುತ್ತೆ. ಅಯ್ಯೋ ಏನಾಗುತ್ತೋ, ಏನು ಸೇಫ್ಟಿ ಇರಲ್ವೇನೋ, ಆ ಥರ ಎಲ್ಲ ಥಿಂಕ್ ಮಾಡಿ ಹೋಗಬೇಡ ಅನ್ನೋದು ತಪ್ಪಾಗುತ್ತೆ. ಹೋಗು, ಬಟ್ ಸೇಫಾಗಿ ರಿಟರ್ನ್ ಆಗು, ಕಮ್ಯುನಿಕೇಷನ್ ಕರೆಕ್ಟಾಗಿ ಇಟ್ಕೋ, ನಿನ್ನ ಸೇಫ್ಟಿ ಮೆಷರ್ಸ್ ಏನೇನು ಕರೆಕ್ಟಾಗಿ ನೋಡ್ಕೋ. ಸೊ ಈ ಥರ ಗೈಡೆನ್ಸ್ ಅನ್ನೋದು ತಾಯಿ ಅನ್ನೋದು 100% ಕೊಡ್ತಾ ಇರಬೇಕು. ಕೆಲವು ಸತಿ ತುಂಬಾ ಮ್ಯಾಟ್ರ್ ಆಗುತ್ತೆ. ನಾನು ಕೆಲವು ಸತಿ ಹೇಳ್ತಾ ಇರ್ತೀನಿ, ಒಂದು ಪಿನ್ ಇಟ್ಕೋ, ಏನಾದರೂ ಇರಲಿ, ಒಂದು ಕಳ್ಳನೇ ಇರಲಿ, ಏನೋ ಒಂದು ಬ್ಯಾಗ್ ಕಿತ್ಕೊಂಡು ಹೋದ, ಏನೋ ಒಂದು ಆಗ್ತಾನೆ ಇರುತ್ತೆ. ಸೊ ಅಂಥ ಸೇಫ್ಟಿ ಮೆಷರ್ಸ್ ನಮಗೆ ನಾವು ಇಟ್ಕೊಂಡಿರೋದು ಫಾರ್ ಬೆಟರು. ಆಮೇಲೆ ಯಾವಾಗಲೂ ಅಷ್ಟೇ, ಏನಾದ್ರು ಒಂದು ವಯಸ್ಸಿಗೆ ಬಂದಿದ್ದಾರೆ ಅಂದರೆ, ಮೊಬೈಲ್ ಇದೆ ಅಂದರೆ ಮೊಬೈಲಲ್ಲಿ ಚಾರ್ಜ್ ಇರಬೇಕು. ಎಮರ್ಜೆನ್ಸಿಗೆ ನೀವು ನಂಬಲ್ಲ, ಎಮರ್ಜೆನ್ಸಿಗೆ ಎಷ್ಟೋ ಸರಿ ಮೊಬೈಲಲ್ಲಿ ಚಾರ್ಜ್ ಇರಲ್ಲ, ಕಮ್ಯುನಿಕೇಷನ್ ಗ್ಯಾಪ್ ಆಗಿಬಿಡುತ್ತೆ, ಏನೋ ತುಂಬ ನೈಟ್ ಆಗುತ್ತೆ, ಬ್ಯಾಗಲ್ಲಿ ಒಂದು ಖಾರದ ಪುಡಿನೋ, ಏನೋ ಒಂದು ಮೆಣಸಿನ ಪುಡಿನೋ, ಇದೆಲ್ಲ ನಗೋ ಮ್ಯಾಟ್ರೇ ಆಗಲ್ಲ. ಬಟ್ ಸಿಚುವೇಶನ್ಸ್ ಹೆಂಗೆ ಬರ್ತಾ ಇದೆ ಅಂದರೆ, ಸೊಸೈಟಿ ಹಾಳಾಗ್ತಾ ಇದೆ, ತುಂಬಾ ಹಾಳಾಗ್ತಾ ಇದೆ. ಬಟ್ ನಾವು ನಮ್ಮ ಸೇಫ್ಟಿಲಿರಬೇಕು. ನಾವು ಹೆಂಗಸರು, ನಮ್ಮ ಹೆಣ್ಮಕ್ಳು ನಾವು ಸೇಫ್ಟಿಯಾಗಿರಬೇಕು ಅಂದರೆ ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕಾಗತ್ತೆ. ಸೊ ತುಂಬ ರೆಗ್ಯುಲರಾಗಿ ನೈಟ್ ಬರ್ತಾ ಇದ್ದೀವಿ ಅಂದರೆ ಇದೆಲ್ಲ ಇಟ್ಕೋಬೇಕಾಗತ್ತೆ. ಸೊ ಆಫನ್ ಯಾವಾಗನ ಹೋಗ್ತಿದ್ದೀರಾ ಅಂದರೆ ಕಮ್ಯುನಿಕೇಷನ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಳ್ಳೋಂಥದ್ದು, ಇದೆಲ್ಲ ಸೇಫ್ಟಿ ಮೆಷರ್ಸ್ ಅಷ್ಟೇ. ಇದ್ರಲ್ಲಿ ನಗುವಂಥದ್ದು ಏನೂ ಮ್ಯಾಟ್ರಿಲ್ಲ, ಏನೂ ಇಲ್ಲ. ಬಟ್ ಆ ಸಿಚುವೇಶನ್ಸ್ ಬಂದಾಗ ಎಷ್ಟು ಕಷ್ಟ ಆಗುತ್ತೆ ಅಂದರೆ, ಅಯ್ಯೋ ಇದೆಲ್ಲ ಇದ್ದಿದ್ರೆ ಅಟ್ಲೀಸ್ಟ್ ಏನೋ ಒಂದು ಬಚಾವಾಗೋ ಚಾನ್ಸಸ್ ಇರ್ತಿತ್ತಲ್ವ, ಆ ಥರ ಅನಿಸ್ತಾ ಇರುತ್ತೆ. ಸೊ ಇದೆಲ್ಲ ಅದೇನೋ ಇದು ಪೆಪ್ಪರ್ ಸ್ಪ್ರೇ ಅಂತ ಬರ್ತಾ ಇರುತ್ತೆ. ಇದೆಲ್ಲ ಸುಮಾರು ಜನ ಈಗಂತೂ, ನಾನು ಇನ್ಫ್ಯಾಕ್ಟ್ ಇದನ್ನು ಹೆಂಗೆ ತಿಳ್ಕೊಂಡಿದ್ದು ಅಂದರೆ, ನಾನು ಹಿಂಗೆ ಒಂದು ಸತಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಹುಡುಗಿ IT ಪ್ರೊಫೆಷನ್ ಅವಳು ಶಿಫ್ಟ್ ಇರೋದೇ ನೈಟ್ 10:30-11 ಗಂಟೆಗೆ ಮನೆಗೆ ಬರೋದಂತೆ. ಅವಳು ಆ್ಯಕ್ಚುಲಿ ನನ್ನ ಪಕ್ಕ ಕೂತಿದ್ಲು, ಅವಳು ಜನರಲ್ ಶಿಫ್ಟ್ ಇದ್ಲು, ಆಯಿತಾ. ಹಿಂಗೆ ಹೋಗ್ತಾ ಇದ್ಲು, ವಾರಕ್ಕೆ 2 ದಿನನೋ 3 ದಿನನೋ ಆಫೀಸ್ ಇರುತ್ತೆ ಆಂಟಿ, ಹೋಗ್ಬೇಕು, ಈ ಥರ ಬರೋದು 10:30 ಆಗುತ್ತೆ ಅಂತ ಮಾತಾಡ್ಕೊಂಡು ಒಂಥರ ಫ್ರೆಂಡ್ಶಿಪ್ ಥರ ಆಯಿತು. ಹಿಂಗೆ ಎಕ್ಸ್ಪ್ಲೇನ್ ಮಾಡ್ತಾ ಅವಳು
ಲಿಟ್ರಲಿ ನೀವು ನಂಬಲ್ಲ ಆಯಿತಾ. ಅವಳು ಎಲ್ಲ ಇಟ್ಕೊಂಡಿದ್ಲು, ಒಂದು ಪೆಪ್ಪರ್ ಸ್ಪ್ರೇನ ಇಟ್ಕೊಂಡಿದ್ಲು, ಒಂದು ಚಿಕ್ಕ ಬಾಟ್ಲಲ್ಲಿ ಖಾರದ ಪುಡಿಗೆ ನೀರು ಹಾಕಿ ಒಂಥರ ಇಟ್ಕೊಂಡಿದ್ಲು, ಆಮೇಲೆ ಒಂದು ಗುಂಡು ಪಿನ್ ಇಟ್ಕೊಂಡಿದ್ಲು, ಏನೇನೋ ಇಟ್ಕೊಂಡಿದ್ಲು ಆಯಿತಾ. ಅದು ನಾನು ಹೇಳಿದೆ, ಆಂಟಿ ಸುಮ್ಮನೆ ಅದು ಫಿಲಮಲ್ಲಿ ತೋರಿಸ್ತಾರೆ ಮಾತ್ರ, ಎಲ್ಲ ಹೇಳ್ತಾರೆ ಸೇಫ್ಟಿ ಮೆಷರ್ಸ್ ಇಟ್ಕೋಬೇಕು ಅಂತ, ಯಾರೂ ಫಾಲೋ ಮಾಡಲ್ಲ. ಬಟ್ ಆ ಸಿಚುವೇಶನ್ಸ್ ಬಂದಾಗ ಎಷ್ಟು ಕಷ್ಟ ಆಗ್ತಿರುತ್ತೆ ಲೇಡೀಸ್ಗೆ. ಇವೆಲ್ಲ ಒಂಥರ ಲೈಫ್ ಸೇವಿಂಗೆ. ಏನಾನ ಇರಲಿ, ಕೆಲವು ಸತಿ ಆಟೋಲ್ಲಿ ಎಷ್ಟು ಪ್ರಾಬ್ಲಮ್ ಆಗಿರುತ್ತೆ, ಏನೋ ಒಂದು ಡೈವರ್ಷನ್ ತೊಗೋತಾರೆ, ಲೋನ್ಲಿ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಇಂಥದ್ದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಅಂಥ ಸಿಚುವೇಶನ್ಸಲ್ಲಿ ಇದು ತುಂಬಾ ಮ್ಯಾಟ್ರ್ ಆಗುತ್ತೆ. ಆಟೋ ಹತ್ತಿದ ತಕ್ಷಣ ಒಂದು ಲೈವ್ ಲೊಕೇಶನ್ನ ಶೇರ್ ಮಾಡ್ಕೊಳ್ಳೋವಂಥದ್ದು, ಅಥವಾ ಇದೆಲ್ಲ ಟ್ರಿಕ್ಸು ಆಯಿತಾ. ಆಟೋ ಹತ್ತಿದ ತಕ್ಷಣ ಏನೋ ಒಂದು ಅವ್ರ ಕಾಂಟ್ಯಾಕ್ಟಲ್ಲೇ ಫೋನಲ್ಲಿ ಮಾತಾಡ್ತೋ ರೀತಿಯೇ ಒಂಥರ ಇದು ಮಾಡುವಂಥದ್ದು, ಏನೋ ಒಂದು ರೀತಿ ನಾವು ನಮ್ಮ ಸೇಫ್ಟಿನ ನಾವು ನೋಡ್ಕೋಬೇಕಾಗುತ್ತೆ. ಅದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದು ಹೆಣ್ಮಕ್ಳಿಗೆ ಅವ್ರದ್ದು ಬಾಡಿ ಬೌಂಡ್ರೀಸ್ ಅಂತ ಹೇಳ್ತೀವಿ. ಅದು ಆ್ಯಕ್ಚುಲಿ ಈಗಿಂದು ಇದರಲ್ಲಿ ತುಂಬಾ ಇಂಪಾರ್ಟೆಂಟ್. ಅಂದರೆ ಯಾರು ಎಷ್ಟು ಲೆವೆಲ್ಗೆ ಅವ್ರ ಬೌಂಡ್ರೀಸ್ನ ಇಟ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ತುಂಬ ಕ್ಲೋಸಾಗಿ ಮಾತಾಡೋದು, ಎಲ್ಲರೂ ಫ್ರೆಂಡ್ಲಿ ರಿಲೇಷನ್ಶಿಪ್ಪೇ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಎಷ್ಟರವರೆಗೂ ಅಂತ ಒಂದು ಬೌಂಡ್ರಿ, ಒಂದು ಕ್ಲಿಯರ್ ಬೌಂಡ್ರಿ ಹಾಕ್ಕೋಬೇಕು. ಅದು ಅವ್ರಿಗೆ ಗೊತ್ತಿರಬೇಕು. ಗಂಡು ಮಕ್ಳ ಹತ್ರ ಹೆಂಗೆ ಮಾತಾಡಬೇಕು, ಹೆಣ್ಮಕ್ಳ ಹತ್ರ ಹೆಂಗೆ ಮಾತಾಡಬೇಕು, ತುಂಬಾ ಮ್ಯಾಟ್ರ್ ಆಗುತ್ತೆ. ನೀವು ನಂಬಲ್ಲ, ನೀವು ನಿಜವಾಗ್ಲೂ ನೋಡಿ, ನಾನು ಹೇಳ್ತಾ ಇರೋದು ಎಷ್ಟೊಂದು ಜನ ಒಪ್ತಾರೆ, ಸುಮಾರು ಜನ ಒಪ್ತಾರೆ ಆಯಿತಾ. ಈಗ ಒಂದು ಅಣ್ಣ ತಂಗಿನೇ ಇರಲಿ ಆಯಿತಾ, ಅವರು ವಯಸ್ಸಿಗೆ ಬಂದಿದ್ದಾರೆ ಅಂದರೆ ಅವರು ನಡವಳಿಕೆ ರೀತಿ, ಅವ್ರು ಮಾತಾಡೋ ರೀತಿನ ನೋಡ್ಬಿಟ್ಟು ಜನರು ಒಂಥರ ಜಡ್ಜ್ ಮಾಡ್ತಾರೆ. ಓಕೆ, ಈ ಹುಡುಗಿ ಸರಿ ಇಲ್ಲ, ಈ ಹುಡುಗ ಸರಿ ಇಲ್ಲ ಅಂತ. ಅಂದರೆ ಪ್ರಪಂಚ ನೋಡೋ ದೃಷ್ಟಿನೇ ಆ ಥರ ಆಯಿತಾ. ಸೊ ಅದಕ್ಕೇ ಪ್ರತಿಯೊಂದು ವಿಷಯದಲ್ಲಿ ಹೆಣ್ಮಕ್ಳು ಕರೆಕ್ಟಾಗಿ ಒಂದು ಬೌಂಡ್ರಿಯಲ್ಲಿ ನಡ್ಕೋಬೇಕು. ಯಾವ ರೀತಿ ನಾವು ನಡ್ಕೋಬೇಕು, ಯಾರ ಹತ್ರ ಹೆಂಗೆ ಮಾತಾಡಬೇಕು, ಯಾವ ರೀತಿ ನಡ್ಕೋಬೇಕು ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಅದನ್ನು ಮಕ್ಕಳಿಗೆ ನಿಜವಾಗ್ಲೂ ಹೇಳ್ಕೊಡ್ಬೇಕು. ಏನು ಹೇಳಿ ಅಂದರೆ, ಒಳ್ಳೆ ಫ್ರೆಂಡ್ಲಿ ರಿಲೇಷನ್ಶಿಪ್ ಇಟ್ಕೊಳ್ಳಿ, ಒಳ್ಳೆ ಹೆಲ್ದಿ ರಿಲೇಷನ್ಶಿಪ್ ಇಟ್ಕೊಳ್ಳಿ, ಫ್ರೆಂಡ್ಶಿಪ್ ಚೆನ್ನಾಗಿರಲಿ. ಬಟ್ ಏನೇ ಇದ್ರೂ ಕೂಡ ಒಂದು ಬೌಂಡ್ರಿ ಅಂತ ಇರಲಿ. ಯಾವುದೇ ಆಗಿರಲಿ ಕೂಡ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಬೌಂಡ್ರಿ ಅನ್ನೋದು ಮೇಂಟೈನ್ ಮಾಡ್ಕೋಬೇಕು. ಯಾವ ರೀತಿ ಇದ್ದರೆ ಆ ಥರನೇ ನೋಡೋಕ್ಕೆ ಚೆಂದ ಅಂತ ಅವಳಿಗೆ ಮನವರಿಕೆ ಮಾಡಿ ಕೊಡಬೇಕು ಅಷ್ಟೇ. ನೆಕ್ಸ್ಟ್ ಬಂದು ಹೆಣ್ಮಕ್ಳು ಇನ್ನೇನು ಹುಟ್ಟಿದ್ದಾರೆ, ಬೆಳೆಸಬೇಕು, ಆಮೇಲೆ ಮದುವೆ ಮಾಡಿ ಕಳಿಸ್ಬೇಕು. ಇಷ್ಟೇ ಒಂದು ಮೈಂಡ್ ಸೆಟ್ ಇಟ್ಕೊಳ್ದೆ, ಅವಳು ಮನುಷ್ಯಳು, ಅವಳಿಗೂ ಒಂದು ಕನಸು ಅಂತ ಇರುತ್ತಲ್ವ, ಅದನ್ನು ಪ್ಲೀಸ್ ಎನ್ಕರೇಜ್ ಮಾಡಿ ಆಯಿತಾ. ಸುಮಾರು ಜನ ಈಗಿನ ಕಾಲದಲ್ಲಿ ಆಲ್ಮೋಸ್ಟ್ ಚೇಂಜ್ ಆಗಿದ್ದಾರೆ. ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಓದಿಸ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಜಾಸ್ತಿನೇ ಖರ್ಚು ಮಾಡ್ತಾಳೆ, ಇವಳಿಗೇನು ಖರ್ಚು ಮಾಡೋದು, ಬೇರೆಯವ್ರ ಮನೆಗೆ ಹೋಗ್ತಾಳೆ ಇವಳು, ಆ ಥರ ಮೈಂಡ್ಸೆಟ್ ಸುಮಾರು ಜನಕ್ಕಿಲ್ಲ. ಬಟ್ ಎಷ್ಟೋ ಒಂದು ಮೂಲೆಯಲ್ಲ, ನನಗೂ ಸುಮಾರು ಸತಿ ನಾನು ಕೇಳಿದ್ದೀನಿ. ಆ್ಯಸ್ ಎ ಟೀಚರ್ ನನಗದು ಅನುಭವ ಆಗಿದೆ. ಅಯ್ಯೋ ಬಿಡಿ ಮೇಡಮ್, ಹೆಣ್ಮಕ್ಳೆಲ್ಲ ಹೆಂಗೋ ಆಗೋಗುತ್ತೆ ಅಂತ ಅನ್ನಕ್ಕೆ ಹೋಗ್ಬಿಡಿ. ಗಂಡು ಮಕ್ಳಿಗೆ ಯಾವ ರೀತಿ ನೀವು ಇಂಪಾರ್ಟೆನ್ಸ್ ಕೊಡ್ತಿರೋ, ಗಂಡು ಮಕ್ಳು ಎಜುಕೇಷನ್ಗೆ, ಸ್ಟಡೀಸ್ಗೆ ಯಾವ ರೀತಿ ಇಂಪಾರ್ಟೆನ್ಸ್ ಕೊಡ್ತಿರೋ, ಹೆಣ್ಮಕ್ಳಿಗೂ ಕೂಡ ಅದೇ ಥರನೇ ಇಂಪಾರ್ಟೆನ್ಸ್ ಕೊಟ್ಟರೆ ನಿಜವಾಗ್ಲೂ ತುಂಬಾ ಅಚೀವ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕಂಪೇರ್ ಮಾಡೋಕ್ಕೆ ಹೋಗ್ಬಿಡಿ. ಆ್ಯಕ್ಚುಲಿ ಹೆಣ್ಮಕ್ಳಿಗೆ ಒಂಥರ ಸೂಕ್ಷ್ಮ ಹೃದಯ ಇರುತ್ತೆ, ಮೆಜಾರಿಟಿ. ಅದು ಒಂದು ಅಡಾಲಸೆನ್ಸ್ ಏಜ್ ಅಂತ ಇರುತ್ತಲ್ವ, ಆ ಏಜಲ್ಲಿ ಇನ್ನೂ ಸೆನ್ಸಿಟಿವ್ ಆಗಿರ್ತಾರೆ. ನೀವು ಯಾವ್ದಾನ ಕಝಿನ್ ಜೊತೆ ಅವಳು ಅಷ್ಟು ಚೆನ್ನಾಗಿ ಓದ್ತಿದ್ದಾಳೆ, ನೀನು ಚೆನ್ನಾಗಿ ಓದ್ತಿಲ್ಲ, ನಿಮ್ಮ ಅಣ್ಣ ನೋಡು ಅಷ್ಟು ಚೆನ್ನಾಗಿ ಓದ್ತಿದ್ದಾರೆ, ಆ ಥರ ಕಂಪ್ಯಾರಿಸನ್ ಅಂತ ಬಂದುಬಿಟ್ರೆ ಮಕ್ಕಳಿಗೆ ತುಂಬಾ ಬೇಜಾರಾಗುತ್ತೆ. ನಾನು ಆ್ಯಕ್ಚುಲಿ ಕಂಪೇರ್ ಮಾಡಲ್ಲ. ಆ್ಯಕ್ಚುಲಿ ಏನು ಹೇಳಿ ಅಂದರೆ, ನೀನು ನೋಡು, ಅವರಿಂದ ಏನಾದರೂ ಮೋಟಿವೇಶನ್ ಸಿಗುತ್ತಾ ನೋಡು, ಏನಾದರೂ ಟಿಪ್ಸ್ ಸಿಗುತ್ತಾ ನೋಡು. ಕಂಪೇರ್ ಮಾಡೋದು ಅಂತಲ್ಲ, ಬಟ್ ಒಬ್ಬರಿಂದ ಕಲಿಯೋದು ಏನು ತಪ್ಪಿಲ್ವಲ್ಲ, ಈ ಥರ ಎಲ್ಲ ಹೇಳಿ ಬೇಕಾದ್ರೆ ಮಾತಾಡಿ ಕನ್ವಿನ್ಸ್ ಮಾಡ್ಬೋದು. ನಾವು ಅಷ್ಟೇ, ನಾವು ಈಗ ಮನುಷ್ಯರು ಅಂದಮೇಲೆ ಒಬ್ಬರನ್ನ ನೋಡಿ ಒಬ್ಬರು ಕಲಿತಾನೆ ಇರ್ತೀವಿ. ಅದನ್ನು ಕಂಪ್ಯಾರಿಸನ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಕಂಪ್ಯಾರಿಸನ್ ಅಂತ ಯಾವಾಗ ಹೇಳ್ತೀವಿ ಅಂದರೆ, ಒಬ್ಬರನ್ನ ನೋಡಿ ಇವಳಿಗೆ ಹೀಯಾಳಿಸಿದಾಗ ತುಂಬಾ ನೋವಾಗುತ್ತೆ. ಅವಳನ್ನ ನೋಡಿ ಎಷ್ಟು ತೆಗ್ದಾಳೆ, ನೀನು ಇದೆಯಾ, ಈ ಥರ ತೆಗ್ದಿದ್ಯಾ ಮಾರ್ಕ್ಸು, ಆ ಥರ ಎಲ್ಲ ಕಂಪೇರ್ ಮಾಡಿ ನೋವು ಮಾಡಿದ್ರೆ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಅವಳಿಗೆ ಜವಾಬ್ದಾರಿಗಳನ್ನ ಒಂದು ಏಜ್ ಆಗಿದ ತಕ್ಷಣ, ಏಜ್ ಅನ್ನೋದಕ್ಕಿಂತ ಏಜ್ ಪ್ರಕಾರನೇ ಜವಾಬ್ದಾರಿಗಳನ್ನ ಕೊಟ್ಟರೆ ಬೆಸ್ಟ್. ನಾನು ಚಿಕ್ಕವಳಿಗೂ ಜವಾಬ್ದಾರಿ ಕೊಡ್ತಾ ಇರ್ತೀನಿ. ನಾನು ಒಂದು ಬ್ಯಾಗ್ ಇಟ್ಕೋ, ನಿಂದು ವಸ್ತುನ ಕರೆಕ್ಟಾಗಿ ಇಟ್ಕೋ, ಏನಾದ್ರು ಒಂದು ಪೆನ್ಸಿಲ್ ಕೊಟ್ಟಿದ್ದೀನಿ ಅಂದರೆ ಅದನ್ನು ನೀಟಾಗಿ ಇಟ್ಕೋ, ಅದನ್ನು ರೆಸ್ಪಾನ್ಸಿಬಿಲಿಟಿಯಾಗಿ ಇಟ್ಕೋ. ದೊಡ್ಡವಳಿಗೂ ಕೆಲವು ರೆಸ್ಪಾನ್ಸಿಬಿಲಿಟಿ ಹೇಳ್ತೀನಿ, ಅವಳಿಗಿಂತ ಒಂದು 4 ಪಟ್ಟು ಜಾಸ್ತಿನೇ ಹೇಳಿರ್ತೀನಿ. ಯಾಕೆಂದರೆ ದೊಡ್ಡವ್ರು ಆಗ್ತಾ ಲೆವೆಲ್ ಆಫ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿರುತ್ತೆ. ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಇದೆ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಸೊ ಆ ಥರ ಚಿಕ್ಕ ಪುಟ್ಟ ಅವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಕೊಡ್ತಾನೆ ಇರಬೇಕು. ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಅಂದರೆ, ಯಾವತ್ತು ಹೆಣ್ಮಕ್ಳ ಲುಕ್ಸ್ ಬಗ್ಗೆ, ಬಾಡಿ ಶೇಮಿಂಗ್ ಆಗಿರ್ಬೋದು, ಅವರು ಲುಕ್ಸ್ ಬಗ್ಗೆ ಕ್ರಿಟಿಸೈಸ್ ಮಾಡೋದು, ನೀನು ಕಪ್ಪಗಿದೆಯಾ, ನೀನು ತುಂಬ ಬೆಳ್ಳಗಿದೆಯಾ, ಒಂಥರ ನಿನ್ನ ಮೂಗು ಈ ಥರ ಇದೆ, ಅಯ್ಯೋ ನಿನಗೆ ಈ ಥರ ಇದೆಯಾ, ನೀನು ದಪ್ಪ ಇದೆಯಾ, ಸಣ್ಣ ಇದೆಯಾ, ಈ ಥರ ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡಿ. ಎಸ್ಪೆಷಲಿ ತಾಯಂದರು, ಅದು ತುಂಬಾ ನೋವಾಗುತ್ತೆ.
ಅವ್ರು ಹೇಗಿದ್ದಾರೋ ಅದೇ ಮುದ್ದು, ಅದೇ ಚೆನ್ನ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರನ್ನ ವಿಪರೀತ ಪ್ರೀತಿ ಮಾಡಿ ಆಯಿತಾ. ತಾಯಿಗಿಂತ ಬೆಸ್ಟ್ ಸಪೋರ್ಟು ಅಮ್ಮ. ನನಗೆ ಆ್ಯಕ್ಚುಲಿ ಯಾವಾಗಲೂ ಹೇಳ್ತಿರ್ತಾರೆ, ಒಂದು ತಾಯಿನೇ ಹೆಣ್ಮಕ್ಳಿಗೆ ಶಕ್ತಿ. ಆ್ಯಕ್ಚುಲಿ ಅಮ್ಮನಿಗೆ ಅವರು ನಮ್ಮ ಅಮ್ಮನಿಗೆ ಅವ್ರ ಅಮ್ಮ ಬೇಗ ತೀರ್ಕೊಂಬಿಟ್ರು ಚಿಕ್ಕ ವಯಸ್ಸಲ್ಲೇ. ಅವರು ಏನು ನಮ್ಮ ಅಮ್ಮ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗಲೇ ಅವ್ರ ಅಮ್ಮನ್ನ ಕಳ್ಕೊಂಬಿಟ್ರು. ಸೊ ಅದಕ್ಕೆ ಅವ್ರಿಗೆ ಗೊತ್ತು ತಾಯಿ ಬೆಲೆ ಏನು ಅಂತ. ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ಒಬ್ಬ ಹೆಣ್ಮಗಳಿಗೂ ಮಾತ್ರ ತಾಯಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವಳೇ ಸ್ಟ್ರೆಂತು. ಒಬ್ಬ ಹೆಣ್ಮಗಳಿಗೆ ಅವ್ರ ತಾಯಿನೇ ಸ್ಟ್ರೆಂತು. ಪ್ರತಿಯೊಂದು ರೀತಿಯಲ್ಲೂ ಫಿಸಿಕಲಿ, ಮೆಂಟಲಿ, ಮಾರಲಿ ಎಲ್ಲ ರೀತಿಯಲ್ಲೂ ತುಂಬ ಸಪೋರ್ಟ್ ಕೊಡೋದು ಹೆಣ್ಮಕ್ಳಿಗೆ ತಾಯಿನೇ. ಯಾರಾನ ಮಕ್ಕಳಿಗೆ ಅವ್ರ ತಾಯಿ ತೀರ್ಕೊಂಡಿದ್ದಾರೆ ಅಂದರೆ, ಗಂಡು ಮಕ್ಕಳಾದರೆ ಹೆಂಗೋ ಬೆಳ್ಕೋತಾರೆ ಬಿಡು ಅಂತ ಹೇಳ್ತಾರೆ. ಬಟ್ ಹೆಣ್ಮಕ್ಳಿದ್ದಾರೆ ಅಂದರೆ ಅಯ್ಯೋ ಅವ್ರು ಹೆಂಗೆ ಬೆಳೀತಾರೋ ಏನೋ ಆ ಥರ ಎಲ್ಲ ಯೋಚನೆ ಮಾಡ್ತಾರೆ. ತುಂಬ ನಿಜ. ಅಮ್ಮ ಅದು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟಿದ್ದಾರೆ. ಎಷ್ಟು ಸಾರಿ ಹೇಳ್ತಾರೋ, ಹೆಣ್ಮಕ್ಳಿಗೆ ತಾಯಿ ತುಂಬ ಇಂಪಾರ್ಟೆಂಟು. ಅದು ಹೆಣ್ಮಕ್ಳು ಹುಟ್ಟಾದ್ಮೇಲೆ ತಾಯಿ ಇನ್ನೂ ಸ್ಟ್ರಾಂಗ್ ಆಗ್ತಾಳಂತೆ. ಗಂಡು ಮಕ್ಕಳು ಹುಟ್ಟಾದ್ಮೇಲೆ ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಹೆಣ್ಮಕ್ಳು ಹುಟ್ಟಾದ್ಮೇಲೆ ಅಂತೂ ಒಂಥರ ಸ್ಟ್ರೆಂತ್ ಬರುತ್ತೆ ಅವ್ರಿಗೆ. ಮೆಂಟಲಿ, ಫಿಸಿಕಲಿ ತುಂಬ ಸ್ಟ್ರಾಂಗ್ ಆಗ್ತಾರೆ ಅವರು. ಅವ್ರಿಗೆ ಅಂಥ ಸಿಚುವೇಶನ್ಸ್ ಬರ್ತಾ ಇರುತ್ತೆ, ಅದನ್ನು ಹ್ಯಾಂಡ್ಲ್ ಮಾಡಿ ಅವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿಬಿಡ್ತಾರೆ. ಅದು ನಿಜ ಅದು. ಸೊ ಅದಕ್ಕೇ ಏನೇ ಆಗಲಿ ಕೂಡ ತಾಯಿದು ನಿಷ್ಕಲ್ಮಶ ಪ್ರೀತಿ ಅದು ಹೆಣ್ಮಕ್ಳು ಅಂತ ತುಂಬಾ ಏನಾದರೂ ಒಂಥರ ಹೀಯಾಳ್ಸಿ ಮಾತಾಡೋದು ಸುಮಾರು ಜನ ಇದ್ದಾರೆ ಆಯಿತಾ. 99% ಆ ಥರ ಇಲ್ಲ. ಬಟ್ 1% ಅಯ್ಯೋ ಹೆಣ್ಮಕ್ಳು ಹುಟ್ಬಿಟ್ರು ಅಂತ ಅವ್ರಿಗೇನೋ ಬೇಜಾರು ಅಂತಲ್ಲ, ಸಂಕಟ ಹೆಣ್ಮಕ್ಳು ಆಗ್ಬಿಟ್ರಲ್ಲ ಅಂತ ಸುಮಾರು ಜನ ನಾನು ಪರ್ಸ್ನಲಿ ಕೇಳಿದ್ದೀನಿ, ಬೇಜಾರು ಮಾಡ್ಕೊಂಡಿದ್ದೀನಿ. ಅಯ್ಯೋ ಅದರಲ್ಲಿ ಏನಿದೆ ಅಂತ ಅನಿಸ್ತಾ ಇರುತ್ತೆ. ದೇವ್ರು ಕೊಟ್ಟಿದ್ದಾರೆ ಅಂದರೆ ಏನೋ ಒಂದು ರೀಸನಿಂದನೇ ಕೊಟ್ಟಿರ್ತಾರೆ. ಅವ್ರನ್ನ ತುಂಬ ಚೆನ್ನಾಗಿ ಬೆಳೆಸಬೇಕು ಅಂತ ನನ್ನ ಅನಿಸಿಕೆ. ಅದಕ್ಕೆ ನಾನು ಯಾವಾಗಲೂ ಅಷ್ಟೇ, ಅವ್ರ ಲುಕ್ಸ್ ಬಗ್ಗೆ ಯಾವತ್ತೂ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಇನ್ನೂ ವರ್ಕ್ ಮಾಡಿ. ಅವ್ರಿಗೆ ಬೇಕಾದ್ರೆ ನೀನು ಇನ್ನೂ ಅಂದರೆ ನಮಗೆ ತಾಯಂದ್ರಿಗೆ ಏನು ಅನಿಸುತ್ತೆ ಅಂದರೆ ಚೆನ್ನಾಗಿರಲಿ, ನೋಡೋಕ್ಕೆ ಚೆನ್ನಾಗಿ ಕಾಣಲಿ ಅಂತ ಅನಿಸುತ್ತೆ. ಇಲ್ಲ ಅಂತಲ್ಲ, ಅದನ್ನ ಪ್ರಾಕ್ಟಿಕಲಿ ಹೌದು, ಇಲ್ಲ ಅಂತಲ್ಲ. ಬಟ್ ಅದನ್ನು ಹೀಯಾಳಿಸಿ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ನನಗಂತೂ ಪರ್ಸ್ನಲಿ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಸುಮ್ಮನೆ ಸ್ಕಿನ್ ಕೇರ್ ಮಾಡ್ಕೊ, ಅದೆಲ್ಲ ನಾರ್ಮಲ್. ಅದು ಚೆನ್ನಾಗಿಲ್ತಿದ್ರು ಅದನ್ನು ಹೇಳ್ತೀವಿ. ಆ್ಯಸ್ ಎ ಮದರ್ ನಾವು ಹೇಳ್ತೀವಿ. ಗಂಡು ಮಕ್ಳಿಗಾನ ಹೆಣ್ಮಕ್ಳಿಗಾನ ಹೇಳ್ತೀವಿ. ಬಟ್ ಅದನ್ನು ಹೀಯಾಳಿಸಿ ಯಾವತ್ತೂ ಹೇಳಬಾರ್ದು ಅಂತ ನನಗನ್ಸುತ್ತೆ. ನೆಕ್ಸ್ಟ್, ಹೆಲ್ದಿ ರಿಲೇಷನ್ಶಿಪ್ನ ಯಾವ ರೀತಿ ಮೇಂಟೈನ್ ಮಾಡ್ಕೊಳ್ಳೋದು ಅಂದರೆ, ಹೆಣ್ಮಕ್ಳು ಒಂದು ಏಜ್ ಆಗಿದ ತಕ್ಷಣ ಕೋಪ ಜಾಸ್ತಿ ಅವರಿಗೆ. ಸುಮ್ಮನೆ ಜಗಳ ಆಡೋದು, ಫ್ರೆಂಡ್ಸ್ ಜೊತೆ ಜಗಳ ಆಡೋದು, ಅದಕ್ಕಿಂತನೂ ಮನೇಲಿ ಎಲ್ಲರ ಜೊತೆ ಹೇಗೆ ಮಾತಾಡೋದು, ಹೇಗೆ ಹೆಲ್ದಿ ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ಕೊಳ್ಳೋದು, ಮನಸ್ತಾಪನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು, ಯಾವ ರೀತಿ ಮಾತಾಡೋದು, ಇದನ್ನೆಲ್ಲ ಹೇಳ್ಕೊಡ್ತಾ ಇರಬೇಕು. ಆಮೇಲೆ ಫೇಲ್ಯೂರ್ಸ್ನ ನೋಡೋದನ್ನು ಕಲಿಬೇಕು. ಅವರಿಗೆ ನಾವು ಹೆಣ್ಮಕ್ಳಾಗಿ ನಾವು ಏನು ಫೇಸ್ ಮಾಡ್ತಿದ್ದೀವಲ್ವ, ಅವರು ಫೇಸ್ ಮಾಡ್ತಾರೆ ಅದನ್ನೆಲ್ಲ. ಕಷ್ಟ ಆಗುತ್ತೆ, ಎಷ್ಟೊಂದು ಹರ್ಡಲ್ಸ್ ಬರ್ತಾ ಇರುತ್ತೆ, ಫೇಲ್ಯೂರ್ಸ್ ಬರುತ್ತೆ. ಅದನ್ನು ಯಾವ ರೀತಿ ಹ್ಯಾಂಡ್ಲ್ ಮಾಡೋದನ್ನು ಅಂತ ಸ್ವಲ್ಪ ನಿಧಾನಕ್ಕೆ ಹೇಳ್ತಾ ಇರಬೇಕು. ನ್ಯೂಟ್ರಲ್ ಆಗಿ ತೊಗೋಬೇಕು. ನಮ್ಮ ಏನು ಎಫರ್ಟ್ ಇದೆಯೋ, ಕೆಲವು ಸತಿ ನಾನೀಗ ಅದೇ ಹೇಳ್ತಾ ಇರ್ತೀನಿ, ನಾನು ಏನೇ ಇದ್ದರೂ ನೀನು 100% ಕೊಡು. ನಾನು ಯಾವಾಗಲೂ ಹೇಳೋದಷ್ಟೇ, ಏನೇ ಇದ್ದರೂ 100% ಕೊಡು. ಆ ರಿಸಲ್ಟ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಏನು ಬರುತ್ತೋ ಪರವಾಗಿಲ್ಲ. ಬಟ್ ರಿಸಲ್ಟ್ ಬಂದಾದಮೇಲೆ ಅಯ್ಯೋ ನಾನು ಇನ್ನೂ ಎಫರ್ಟ್ ಹಾಕಬೇಕಿತ್ತು ಅಂತ ಯಾವತ್ತೂ ಅನ್ಕೋಬಾರ್ದು ಅಂತ ಅಷ್ಟೇ. ನಾನು ಇಬ್ರಿಗೂ ಹೇಳೋದಷ್ಟೇ. ಯಾವತ್ತೂ ನೀನು 90 ತೆಗಿಬೇಕು, 100 ತೆಗಿಬೇಕು ಅಂತ ಯಾವತ್ತೂ ಏನೂ ಪ್ರೆಷರ್ ಹಾಕಲ್ಲ. ಬಟ್ 100% ನಿಂದು ಎಫರ್ಟ್ ಏನಿದೆ ಅದನ್ನು ಹಾಕಲೇಬೇಕು ಅಂತ ಹೇಳ್ತಾ ಇರ್ತೀನಿ. ಅದು ಒಂದು ಆ್ಯಸ್ ಎ ಗೈಡೆನ್ಸ್ ಥರ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಬಂದು, ನಾವುಗಳು ಯಾವ ರೀತಿ ಇರಬೇಕು ಅಂದರೆ, ನಮ್ಮ ಮಕ್ಕಳಿಗೆ ನಾವೇ ರೋಲ್ ಮಾಡೆಲ್ ಥರ ಇರಬೇಕು. ಅಂದರೆ ಪ್ರತಿಯೊಂದು ರೀತಿಯಲ್ಲೂ ನಾವು ನಡ್ಕೊಳ್ಳೋ ರೀತಿ, ನಾವು ಹೆಂಗೆ ಲೈಫ್ ಲೀಡ್ ಮಾಡ್ತಾ ಇರ್ತೀವಿ, ಮಾತಾಡೋ ರೀತಿ, ಪ್ರತಿಯೊಂದರಲ್ಲೂ ಅಷ್ಟೇ ಅವರು ನಾವು ಹೇಳೋದನ್ನು ಕೇಳೋದಕ್ಕಿಂತ ನಮ್ಮನ್ನು ನೋಡಿ ಕಲಿಯೋದೇ ಜಾಸ್ತಿ. ಸೊ ಅದಕ್ಕೆ ಅವರಿಗೆ ನಾವು ರೋಲ್ ಮಾಡೆಲ್ ರೀತಿ ನಾವು ನಡ್ಕೋಬೇಕಾಗತ್ತೆ. ನೆಕ್ಸ್ಟ್, ಅವರಿಗೆ ನನ್ನ ಪ್ರಕಾರ ಏನು ಅಂದರೆ, ದುಡ್ಡಿನ ವ್ಯವಹಾರ ಬಗ್ಗೆ ಸ್ವಲ್ಪ ತಿಳಿಸ್ಬೇಕು. ಒಂದು ಏಜ್ ಬಂದಿದ ತಕ್ಷಣ, ಒಂದು 6th 7th ಬಂದಿದ ತಕ್ಷಣ ವ್ಯಾಪಾರಕ್ಕೆ ನಾವು ಹೋಗ್ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಏನಾದ್ರು ಶಾಪಿಂಗ್ ಹೋದಾಗ, ಚೌಕಾಸಿ ಮಾಡೋಕ್ಕೆ ಹೋಗ್ದಾಗ ಅವ್ರನ್ನೂ ಕರ್ಕೊಂಡು ಹೋಗಬೇಕು. ಗೊತ್ತಾಗಬೇಕು ಅವರಿಗೆ ಯಾವ ರೀತಿ ಚೌಕಾಸಿ ಮಾಡೋದು, ಯಾವ ರೀತಿ ಏನಾದ್ರು ತೊಗೋಬೇಕು, ಟೊಮ್ಯಾಟೊ ಹೇಗೆ ತೊಗೋಬೇಕು. ನಾನು ಹೇಳ್ತಾ ಇರ್ತೀನಿ, ನೋಡು ಈ ಥರ ಸ್ವಲ್ಪ ಗಟ್ಟಿಯಾಗಿರಬೇಕು. ಆಮೇಲೆ ಟೊಮ್ಯಾಟೊ ಮೇಲೆಲ್ಲ ಹೋಲಾಗಿದ್ರೆ ತೊಗೋಬಾರ್ದು, ಏಕೆಂದರೆ ಅಲ್ಲಿ ಹುಳ ಹೋಗಿರುತ್ತೆ. ಈ ಥರದ್ದೆಲ್ಲ ಸಣ್ಣ ಪುಟ್ಟ ಹೇಳ್ತಾ ಇದ್ದರೆ ಅವರಿಗೂ ಯೂಸ್ ಆಗುತ್ತೆ. ಮುಂದೆ ಲೈಫ್ನ ಲೀಡ್ ಮಾಡೋದು ಈಸಿ ಆಗುತ್ತೆ. ಚಿಕ್ಕ ಪುಟ್ಟನೇ ಬಟ್ ನಾವಿಲ್ಲದೇ ಇದ್ರೂ ಪರವಾಗಿಲ್ಲ, ಅವರು ಇಂಡಿಪೆಂಡೆಂಟಾಗಿ, ಕಾನ್ಫಿಡೆಂಟಾಗಿ ಲೈಫ್ನ ಲೀಡ್ ಮಾಡಬೇಕು. ಆ ಥರ ನಾವು ಅವ್ರನ್ನ ಬೆಳೆಸ್ತಾ ಇರಬೇಕು. ನೆಕ್ಸ್ಟ್ ಬಂದು, ಅವ್ರು ಏನು ಓದಬೇಕು ಅಂದ್ಕೊಂಡಿದ್ದಾರೋ ಆ ಪ್ರೊಫೆಷನ್ನ
ಎನ್ಕರೇಜ್ ಮಾಡಬೇಕು. ಇಲ್ಲ ಇದೇ ಫೀಲ್ಡಲ್ಲಿ ಹೋಗು, ಇದೇ ಮಾಡೋಕೆ. ಎಷ್ಟೋ ಜನಕ್ಕೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇಷ್ಟ, ಬಟ್ ಅವರಿಗೆ ಜೆಂಡರ್ ಬೇಸಿಸ್ ಮೇಲೆ ಅಯ್ಯೋ ಮೆಕ್ಯಾನಿಕಲ್ ಏನಕ್ಕೆ ಹೋಗ್ತೀಯಾ ಅಂತ ಹೇಳ್ತಾರೆ. ಬಟ್ ನೋಡೋಕೆ ಹೋದರೆ ಗರ್ಲ್ಸ್ಗೆ ಮೆಕ್ಯಾನಿಕಲ್ ಇಂಜಿನಿಯರ್ ತುಂಬ ಸ್ಕೋಪು, ಕಾಂಪಿಟೇಷನ್ಸ್ ಕಡಿಮೆ, ಒಳ್ಳೆ ಗೌರ್ಮೆಂಟ್ ಜಾಬ್ ಸಿಗ್ತಾ ಇರುತ್ತೆ. ಸೊ ಅವ್ರಿಗೆ ಏನು ಇಂಟ್ರೆಸ್ಟು ಆ ಥರ ಎನ್ಕರೇಜ್ ಮಾಡಿಕೊಂಡು ಹೋಗ್ತಾ ಇರಬೇಕಾಗತ್ತೆ. ನೆಕ್ಸ್ಟು ಹೆಣ್ಮಕ್ಕಳಿಗೆ ಸಿಂಪತಿ ಅಂದ್ರೇನು, ಬಡವ್ರಿಗೆ ಯಾವ ರೀತಿ ಹೆಲ್ಪ್ ಮಾಡೋದು, ಮತ್ತು ಒಂದು ಸಾಫ್ಟ್ ಕಾರ್ನರ್ ಯಾವ ರೀತಿ ಇಟ್ಕೋಬೇಕು, ಮನುಷ್ಯರನ್ನ ಯಾವ ರೀತಿ ಜಡ್ಜ್ ಮಾಡಬೇಕು, ಹೇಗೆ ಮೋಸ ಹೋಗಬಾರದು, ಇದೆಲ್ಲ ನಾವು ಅನುಭವ ಮಾಡ್ಕೊಂಡಿರ್ತೀವಲ್ವ. ಈಗ ಇಷ್ಟು ವರ್ಷ, ಒಂದು 30-35 ವರ್ಷ ಆಗಿರುತ್ತೆ ನಮಗೆ ಅಂದರೆ, ಎಷ್ಟೊಂದು ನೋಡಿರ್ತೀವಿ ಲೈಫಲ್ಲಿ. ಸೊ ಆ ಅನುಭವನ ಅವ್ರಿಗೆ ಹೇಳಿದ್ರೆ ಅವರು ಝೀರೋಯಿಂದ ಸ್ಟಾರ್ಟ್ ಮಾಡಲ್ಲ. ಸೊ ಸಮ್ ಇನ್ಫಾರ್ಮೇಷನ್ ಅವರಿಗೆ ರೆಡಿಮೇಡ್ ಸಿಕ್ಬಿಡುತ್ತೆ. ಓಕೆ, ಈ ಥರ ಇರುತ್ತೆ ಸಿಚುವೇಶನ್ಸು, ಪ್ರಪಂಚದಲ್ಲಿ ಇದೆಲ್ಲ ಆಗ್ತಿರುತ್ತೆ. ಯಾವುದು ಎಲ್ಲನೂ ಹೇಳಬೇಕು ಅಂತಲ್ಲ, ಏಜ್ ಅಪ್ರಾಪ್ರಿಯೇಟ್ ನಾವು ಥಿಂಕ್ ಮಾಡ್ಕೋಬೇಕು. ಇದನ್ನು ಹೇಳಿದ್ರೆ ಯಾವ ರೀತಿ ಇರುತ್ತೆ ಎಫೆಕ್ಟು ನನ್ನ ಮಕ್ಕಳ ಮೇಲೆ ಅಂತ ಥಿಂಕ್ ಮಾಡಿಕೊಂಡು, ನಿಮ್ಗೆ ಏನು ಅನಿಸುತ್ತೋ ಎಂಥ ಸಿಚುವೇಶನ್ಸ್ ಅವ್ರ ಜೊತೆ ಶೇರ್ ಮಾಡಿಕೊಂಡ್ರೆ ಇದು ಯೂಸ್ ಆಗ್ಬೋದು, ಅವಳು ಲೈಫ್ ಲೀಡ್ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಸಿಚುವೇಶನ್ಸ್ನ ಅವ್ರ ಜೊತೆ ಶೇರ್ ಮಾಡಿಕೊಂಡಾಗ ಅವಳಿಗೂ ಒಂಥರ ಹೌದು ಈ ಥರ ಇರುತ್ತೆ ಅಂತ ಮನುಷ್ಯರನ್ನ ಜಡ್ಜ್ ಮಾಡೋದ್ರಲ್ಲಿ ಗೊತ್ತಾಗುತ್ತೆ. ಈ ಪ್ರಪಂಚದಲ್ಲಿ ಈಗ ಬರ್ತಾ ಬರ್ತಾ ಲೈಫ್ನ ಲೀಡ್ ಮಾಡೋದು ಸಿಕ್ಕಾಬಟ್ಟೆ ಕಷ್ಟ. ಸೊ ನಮ್ಮ ಅನುಭವ, ನಮ್ಮ ಅವ್ರಿಗೆ ಗೈಡೆನ್ಸು ತುಂಬ ಬೇಕಾಗುತ್ತೆ ಅವರಿಗೆ. ಸೊ ಸ್ವಲ್ಪ ಈಸಿಯಾಗಿ ಲೈಫ್ನ ಲೀಡ್ ಮಾಡ್ಬೋದು ಅಂತ ಹೇಳ್ಬೋದು. ಲಾಸ್ಟ್ ತುಂಬ ಇಂಪಾರ್ಟೆಂಟ್ ಏನು ಅಂದರೆ, ಅವರಲ್ಲಿ ಏನೋ ಒಂದು ಯೂನಿಕ್ನೆಸ್ ಇರುತ್ತೆ. ಈಗ ನನ್ನ ಮಗಳು, ನಿಮ್ಮ ಮಕ್ಕಳು ಎಲ್ಲರೂ ಡಿಫ್ರೆಂಟೇ, ಕಂಪ್ಯಾರಿಸನ್ ಇರಲ್ಲ. ಆ ಯೂನಿಕ್ನೆಸ್, ಅವಳು ಏನೋ ಸ್ಪೆಷಲ್ ಇರುತ್ತಲ್ಲ, ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಯಾವಾಗಲೂ ಅಷ್ಟೇ ನೆಗೆಟಿವ್ ಆಗಿ ಕ್ರಿಟಿಸೈಸ್ ಮಾಡೋದಕ್ಕಿಂತ ನಿನ್ನಲ್ಲಿ ಏನೋ ಬೆಸ್ಟ್ ಇದೆ ಅಂತ ಹೇಳ್ತಾ, ಆಮೇಲೆ ಅವಳಿಗೆ ಹೌದು ಅಮ್ಮ ನನಗೆ ಸಿಕ್ಕಾಪಟ್ಟೆ ಲವ್ ಮಾಡ್ತಾರೆ, ರೆಸ್ಪೆಕ್ಟ್ ಮಾಡ್ತಾರೆ, ನನ್ನ ಫೀಲಿಂಗ್ಸಿಗೆ ವ್ಯಾಲ್ಯೂ ಇದೆ ಅಂತ ಒಂದು ಮಾರಲ್ ಸಪೋರ್ಟು, ಒಂದು ಎಮೋಷ್ನಲ್ ಬಾಂಡಿಂಗ್ ಅಂತ ಆಗಿಬಿಟ್ರೆ ಯಾವುದೇ ಮೂಮೆಂಟಲ್ಲೂ ಒಂದು ಕೆಟ್ಟ ಡಿಸಿಷನ್ ತೊಗೊಳಕ್ಕೆ ಸಾಧ್ಯನೇ ಇಲ್ಲ. ನಾನು ಕೆಟ್ಟ ಡಿಸಿಷನ್ ಅಂತ ಯಾವ ಆಸ್ಪೆಕ್ಟ್ಸಲ್ಲಿ ಹೇಳ್ತಾ ಇದ್ದೀನಿ ಅಂತ ಸುಮಾರು ಜನ ಗೊತ್ತಿರುತ್ತೆ. ಮೇ ಬಿ ಫ್ರೆಂಡ್ಶಿಪ್ಪಲ್ಲಿ ಇರ್ಬೋದು, ಡಿಸಿಷನ್ ಮೇಕಿಂಗ್ ಇರ್ಬೋದು, ಏನೋ ಒಂದು ಇರ್ಬೋದು. ಸೊ ನಮ್ಮ ಬಾಂಡಿಂಗ್ ಚೆನ್ನಾಗಿದೆ, ನಮ್ಮ ಎಮೋಷ್ನಲ್ ಬಾಂಡಿಂಗ್ ಚೆನ್ನಾಗಿದೆ ಅಂದರೆ ಅವ್ರ ಕಣ್ಮುಂದೆ ಎಲ್ಲ ಬರುತ್ತೆ. ಆಯಿತಾ, ಅಮ್ಮ ನನಗೆ ಇಷ್ಟೊಂದು ಮಾಡಿದರು, ಅಮ್ಮ ನನಗೆ ಹೀಗೆ ಹೇಳಿದರು, ಅಮ್ಮ ಇಷ್ಟೊಂದು ತ್ಯಾಗಗಳನ್ನ ಮಾಡಿದರು. ಆಯಿತಾ, ಅದೇನು ದೊಡ್ಡಸ್ತಿಗೆ ಅಲ್ಲ, ಕುತ್ಕೊಂಡು ಮಾತಾಡಿ ನಾವು ಈ ಥರ ಕಷ್ಟಪಟ್ಟಿದ್ದೀವಿ. ಅವ್ರಿಗೇನೋ ಅದೇನು ಪ್ರೆಷರ್ ಥರ ಅಲ್ಲ, ಒಂಥರ ಬಾಂಡಿಂಗ್ ಚೆನ್ನಾಗಾಗೋಕ್ಕೆ ಸುಮ್ಮನೆ ಕ್ಯಾಶುವಲಾಗಿ. ಈಗ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಹೇಳಲ್ವಾ, ಈ ಥರ ಎಲ್ಲ ಆಗಿತ್ತು ನನ್ನ ಲೈಫಲ್ಲಿ, ನಿಮ್ಮ ಹರ್ಡಲ್ಸು, ನಿಮ್ಮ ಕಷ್ಟಗಳು ಎಲ್ಲ ಇರುತ್ತೆ ಆ್ಯಕ್ಚುಲಿ. ಸೊ ಅದನ್ನೆಲ್ಲ ಶೇರ್ ಮಾಡಿಕೊಂಡಾಗ ಅವ್ರದ್ದು ಎಂಥ ಒಳ್ಳೆ ಬಾಂಡಿಂಗ್ ಆಗುತ್ತೆ ಗೊತ್ತಾ. ಅಂದರೆ ಪದೇ ಪದೇ ಹೇಳೋಕ್ಕೆ ಹೋಗ್ಬೇಡಿ, ಅದು ಇರಿಟೇಷನ್ ಆಗುತ್ತೆ. ಸೊ ನಾನೀಗ ಆ ಥರ ಎಲ್ಲ ಹೇಳಿದಾಗ ಅವಳಿಗೆ ಒಂಥರ ಎಮೋಷ್ನಲಿ ನನ್ನ ಮೇಲೆ ಸಿಕ್ಕಾಪಟ್ಟೆ ಬಾಂಡಿಂಗ್ ಈಗ ಬೆಳೀತಾ ಬೆಳೀತಾ ಜಾಸ್ತಿ ಆಗ್ತಾಯಿದೆ. ಅವಳಿಗೆ ಗೊತ್ತಾಗ್ತಾಯಿದೆ ಆ್ಯಕ್ಚುಲಿ ಅಮ್ಮನಿಗೆ ಕಾಲೇಜಲ್ಲಿ ಎಷ್ಟು ಕೆಲಸ ಇರುತ್ತೆ, ಮನೇಲಿ ಯಾವ ರೀತಿ ಹೆಲ್ಪ್ ಮಾಡಬೇಕು, ನಾನು ಯಾವ ರೀತಿ ಓದ್ಕೋಬೇಕು, ತಂಗಿನ ಯಾವ ರೀತಿ ಹ್ಯಾಂಡಲ್ ಮಾಡೋದು. ಸೊ ಆ ರೀತಿ ಚಿಕ್ಕವಳನ್ನ ನಾನು ಜಡ್ಜ್ ಮಾಡೋಕ್ಕೆ ಹೋಗಲ್ಲ, ಅವಳು ಇನ್ನೂ ತುಂಬಾ ಇದು ಮಾಡಬೇಕು. ಬಟ್ ಇವಳು ನನಗೆ ಅದೇ ಅನಿಸುತ್ತೆ. ನನ್ನ ಸೆಲ್ಫ್ ಅನುಭವ ಏನು ಅಂದರೆ, ನಾವು ಮಕ್ಕಳ ಜೊತೆ ತುಂಬ ಒಳ್ಳೆ ಬಾಂಡಿಂಗ್ ಬೆಳೆಸ್ಕೊಂಡ್ರೆ ಅವರೇ ನಮ್ಮ ಲೈಫ್ ಟೈಮ್ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಸೊ ನಾವು ಅವ್ರಿಗೆ ಪ್ರೀತಿಸ್ಬೇಕು, ರೆಸ್ಪೆಕ್ಟ್ ಕೊಡಬೇಕು, ವ್ಯಾಲ್ಯೂ ಕೊಡಬೇಕು, ಟೈಮ್ ಕೊಡಬೇಕು ಮೇನಾಗಿ. ಸೊ ಆಗ ಡೆಫಿನೆಟ್ಲಿ ಅನ್ನೋದು ಒಂದು ಒಳ್ಳೆ ಬಾಂಡಿಂಗ್ ತುಂಬ ಚೆನ್ನಾಗಾಗತ್ತೆ. ನಾನು ಈಗಲೂ ಪ್ರೌಡಾಗಿ ಹೇಳ್ತೀನಿ, ನಾನಿ ಅಂತೂ ನನ್ನ 2ನೇ ತಾಯಿ. ಅಷ್ಟು ಚೆನ್ನಾಗಿ ನೋಡ್ಕೋತಾಳೆ ನನಗೆ, ಯಾವಾಗಲೇ ಇರಲಿ ಅಷ್ಟು ಚೆನ್ನಾಗಿ ನೋಡ್ಕೋತಾಳೆ. ಇವತ್ತಿನವರೆಗೂ ಆಯಿತಾ, ಒಂದು ಸೆಕೆಂಡು ಕೂಡ, ಇವನ್ ನಾನು ಪ್ರೆಗ್ನೆಂಟ್ ಆಗಿದ್ದಾಗಲೂ ಕೂಡ, ಯಾವಾಗಲೂ ಕೂಡ ನನಗೆ ಗಂಡು ಮಕ್ಕಳು ಬೇಕು ಅಂತ ಒಂದು ಸೆಕೆಂಡು ನಾನು ಅಂದ್ಕೊಂಡಿರಲಿಲ್ಲ. ನನಗೆ ಅದೇನೋ ಗೊತ್ತಿಲ್ಲ, ಒಂಥರ ಹೆಣ್ಮಕ್ಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಎಲ್ಲರೂ ಏನೋ ನಾರ್ಮಲಾಗಿ ಹೇಳ್ತಾರೆ, ಗಂಡು ಮಗು ಆಗಬೇಕಿತ್ತು ಹಾಗೆ ಹೀಗೆ ಅಂತ. ನನಗೆ ಒಂದು ಸೆಕೆಂಡು ಅನಿಸ್ಲಿಲ್ಲ ನನಗೆ ಗಂಡು ಮಕ್ಕಳು ಹಾಕಬೇಕಿತ್ತು ಅಂತ. ತುಂಬ ಪ್ರೌಡ್ ಅಂತ ಫೀಲ್ ಮಾಡ್ಕೋತೀನಿ. ಒಂದು ಸತಿ ಅಂತೂ ಒಂದು ಸಿಚುವೇಶನ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ದಿನ. ನಾನು ಆ್ಯಕ್ಚುಲಿ ರೀಸೆಂಟಾಗಿ ಒಂದು 10 ಡೇಸ್ ಬ್ಯಾಕು ಅಂತ ಅನ್ಕೋತೀನಿ, ತುಂಬಾ ಸುಸ್ತಾಗ್ಬಿಟ್ಟಿತ್ತು. ಆಮೇಲೆ ಸ್ವಲ್ಪ ಮಂತ್ಲಿ ಪ್ರಾಬ್ಲಮ್ ಬೇರೆ ಇತ್ತು. 8 ಗಂಟೆಗೆ ಮಲಗಿದ್ದೀನಿ ರಾತ್ರಿ. ನಾನು ಯಾವತ್ತೂ ಆ ಥರ ಮಲಗಿದವಳೇ ಅಲ್ಲ. ಸಿಕ್ಕಾಪಟ್ಟೆ ಸುಸ್ತು, ಕಾಲೆಲ್ಲ ಎಳಿತಾ ಇದೆ. ಆಮೇಲೆ ನನಗೆ ಮಲಗಿರೋದೇ ನನಗೆ ಗೊತ್ತಿಲ್ಲ ಆಯಿತಾ, ಮಲಗಿಬಿಟ್ಟಿದ್ದೀನಿ. ಅವಳು ಎಷ್ಟು ಜವಾಬ್ದಾರಿ ಅವಳಿಗೆ ಅಂದರೆ, ಅವಳು ಏನು ತೀರಾ ದೊಡ್ಡವಳು ಅಂತ ಏನೂ ಇಲ್ಲ ಆಯಿತಾ. ಈ ವಯಸ್ಸಿಗೆ ಅವಳು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾಳೆ ಅಂದರೆ, ಕಂಪ್ಲೀಟ್ ಕಿಚನ್ನ ಕ್ಲೀನ್ ಮಾಡಿ, ಅದು ಎಷ್ಟು ಪಾತ್ರೆ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ, ನನ್ನ ಚಿಕ್ಕವಳಿಗೆ ಟೆಸ್ಟ್ ಇತ್ತು ಅದಕ್ಕೆ ಓದಿಸಿ, ನೆಕ್ಸ್ಟ್ ಡೇಗೆ ಎಲ್ಲ ಪ್ರಿಪ್ರೇಷನ್ ಮಾಡಿ, ಆ ಲೆವೆಲ್ಗೆ ಮೆಚುರಿಟಿ.
ಬಂದ್ಬಿಟ್ಟಿದೆ. ನನಗಂತೂ ಎದ್ದಿದ ತಕ್ಷಣ ಅವಳನ್ನ ಹಗ್ ಮಾಡಿಕೊಂಡು ತುಂಬಾ ಖುಷಿ ಆಗ್ಬಿಡ್ತು. ನೀವು ಯಾವತ್ತೂ ಆಯಿತಾ ಏನೋ ಗಂಡು ಮಕ್ಕಳಾಗಿಲ್ಲ ಆ ಥರ ಎಲ್ಲ ರಿಗ್ರೆಟೇ ಮಾಡ್ಕೋಬೇಡಿ. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಮಕ್ಕಳು ಮಕ್ಕಳೇ. ನಾವು ಒಳ್ಳೆ ಬಾಂಡಿಂಗ್ ಬೆಳೆಸ್ಕೊಂಡ್ಬಿಟ್ರೆ ಅಂತೂ ಬೆಸ್ಟ್ ಫ್ರೆಂಡ್ ಫಾರ್ ದ ಲೈಫ್ ಅವರು. ಅಷ್ಟು ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ, ಒಳ್ಳೆ ಫೀಲಿಂಗ್ಸ್ ಕೊಡ್ತಾರೆ, ಒಳ್ಳೆ ಮೆಮೊರೀಸ್ ಕೊಡ್ತಾರೆ. ನನಗೆ ಪ್ರತಿಯೊಂದು ಮೂಮೆಂಟಲ್ಲೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ, ನನ್ನ ಬಂಗಾರ ಅವಳು. ಸೊ ಆ ಥರ ಹೆಣ್ಮಕ್ಳನ್ನ ನಾವು ಎಷ್ಟು ಚೆನ್ನಾಗಿ ಪ್ರೀತಿಸ್ತೀವೋ ಅಷ್ಟು ಅವರು ನಮಗೆ ರೆಸ್ಪಾಂಡ್ ಮಾಡ್ತಾರೆ ಡೆಫಿನೆಟ್ಲಿ. ಯಾವಾಗಲೂ ನನಗಂತೂ ಪರ್ಸ್ನಲಿ ಅದು ತುಂಬಾ ಅನುಭವ ಆಗಿದೆ. ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಿತ್ತು. ಡೆಫಿನೆಟ್ಲಿ ಆಯಿತಾ, ನೀವು ಹೆಣ್ಮಕ್ಳ ತಾಯಿ ಅಂದರೆ ಇನ್ನೂ ಸ್ಟ್ರಾಂಗಾಗಿ ಅವ್ರನ್ನೂ ಬೆಳೆಸಿ ನೀವು ಇನ್ನೂ ಸ್ಟ್ರಾಂಗಾಗಿ ಲೈಫ್ನ ಲೀಡ್ ಮಾಡಿ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ರೊಟೀನ್ ಲೈಫ್ನ ತೋರಿಸ್ತಾ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೋಬೇಕಿತ್ತು. ಎಷ್ಟೊಂದು ಜನ ಹೇಳ್ತಾರೆ ಸೊ ಹೆಣ್ಮಕ್ಳು ಅಂತ ತುಂಬ ಫೀಲ್ ಆಗ್ತಾರೆ. ಫೀಲ್ ಡೆಫಿನೆಟ್ಲಿ ಆಗೋಕ್ಕೆ ಹೋಗ್ಬಿಡಿ. ಖುಷಿಯಾಗಿ ಪ್ರೌಡಾಗಿ ಧೈರ್ಯವಾಗಿ ಮಕ್ಕಳನ್ನ ಬೆಳೆಸಿ. ನಾವೆಷ್ಟು ಧೈರ್ಯವಾಗಿರ್ತೀವಿ ಅವರೂ ಅಷ್ಟೇ ಧೈರ್ಯವಾಗಿ ಲೈಫ್ನ ಲೀಡ್ ಮಾಡ್ತಾರೆ. ಏನೇ ಕಷ್ಟ ಬಂದರೂ ನಮ್ಮ ಹತ್ರ ಧೈರ್ಯ ಒಂದಿದೆ ಅಂದರೆ ಎಂಥ ಸಿಚುವೇಶನ್ಸ್ ಆದ್ರೂ ಫೇಸ್ ಮಾಡಿಬಿಡ್ಬೋದು. ಏಕೆಂದರೆ ಪ್ರಪಂಚ ಅಷ್ಟು ಈಸಿ ಇಲ್ಲ, ತುಂಬ ಟಫ್ ಟೈಮ್ಸ್ ಬರುತ್ತೆ, ಎಂತೆಂಥ ಮನುಷ್ಯರು ಲೈಫಲ್ಲಿ ಬರ್ತಾರೆ. ಸೊ ಆ ಥರ ಎಲ್ಲ ಇದ್ದಾಗ ಸೊಸೈಟಿ ಅಷ್ಟು ಈಸಿ ಇಲ್ಲ, ತುಂಬ ಮೋಸ ಕಪಟ ಇಂಥದ್ದೇ ಜಾಸ್ತಿ. ಅವರಿಗೆ ಬೋಲ್ಡಾಗಿ ಲೈಫಲ್ಲಿ ಒಳ್ಳೆ ಡಿಸಿಷನ್ಸ್ ತೊಗೊಂಡು ಮನುಷ್ಯರು ಯಾವ ರೀತಿ ಇರ್ತಾರೆ ಅಂತ ಅನಲೈಸ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡೋದನ್ನು ಡೆಫಿನೆಟ್ಲಿ ಕಲಿಸ್ಬೇಕು, ನಾವೇ ಕಲಿಸ್ಬೇಕು. ಒಂದೊಂದು ಮೂಮೆಂಟಲ್ಲೂ ಕಷ್ಟ ಆಗುತ್ತೆ, ಸ್ಟಾರ್ಟಿಂಗು ಸ್ಟ್ರೇನ್ ಅಂತ ಅನಿಸುತ್ತೆ, ಇರಿಟೇಷನ್ ಆಗ್ತಿರುತ್ತೆ. ಬಟ್ ಆದರೂ ಕೂಡ ವರ್ತ್ ಅದೆಲ್ಲ ಸ್ಟ್ರೇನ್ ಕೂಡ ವರ್ತ್. ನಾನು ಅನಿಸ್ತಾ ಇರುತ್ತೆ ಹೌದಪ್ಪ ಇಷ್ಟು ಕಷ್ಟಪಟ್ಟು ಬೆಳೆಸೋದಕ್ಕೂ ಸಾರ್ಥಕ ಆಯಿತು ಅಂತ ಅವ್ರಿಗೆ ಫೀಲಿಂಗ್ ಬರುತ್ತೆ, ನಮಗೂ ಆ ಫೀಲಿಂಗ್ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.